ಹಾಯ್ ನಮಸ್ತೆ ವೀಕ್ಷಕರೇ, ನಾವೀಗ ಚಾರ್ಮಾಡಿಯಲ್ಲಿದ್ದೇವೆ. ಅದು ಚಾರ್ಮಾಡಿ ಘಾಟಿ ಆಯಿತಾ. ಈ ಒಂದು ಜಾಗದ ಹೆಸರು ಅಥವಾ ಈ ಒಂದು ಊರಿನ ಹೆಸರು ಚಾರ್ಮಾಡಿ ಅಂತ. ಸೊ ನೋಡಿ ಎಷ್ಟೊಂದು ದೊಡ್ಡ ಊರು ಅಂತ. ಸೊ ನಮ್ಮ ಜೊತೆ ಪ್ರಜ್ವಲ್ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಸೊ ಪ್ರಜ್ವಲ್ ಮತ್ತು ಅವರ ಹೆಂಡತಿ. ಸೊ ನಾವು 3 ಜನ ಹೋಗ್ತಾ ಇದ್ದೇವೆ. ಈ ಒಂದು ಟ್ರಿಪ್ಪಲ್ಲಿ ನಿಮಗೊಂದು ಹೊಸ ಜಾಗಗಳನ್ನು ತೋರಿಸ್ಬೇಕು ಅಂತ ಇದೆ. ಯಾರೂ ಒಂದು ತೋರಿಸಿದಂತಹ ಜಾಗವನ್ನು ತೋರಿಸ್ಬೇಕು ಅಂತ ಒಂದು ಪ್ಲ್ಯಾನ್ ಇದೆ. ಆ ಪ್ಲ್ಯಾನ್ ಎಕ್ಸಿಕ್ಯೂಟ್ ಆಗುತ್ತಾ ಇಲ್ವಾ ಅಂತ ಗೊತ್ತಿಲ್ಲ. ಸೊ ನೋಡುವ. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಮ್ಮ ವೀಡಿಯೋಸ್ ನಿಮಗೆ ಇಷ್ಟ ಆಗ್ತಾಯಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಚಾರ್ಮಾಡಿ ಕಡೆ ಹೋಗುವ. ನಮಸ್ಕಾರ ವೀಕ್ಷಕರೇ, ಇವತ್ತು ನಾನು ನಿಮ್ಮನ್ನು ಕರೆದುಕೊಂಡು ಹೋಗುವಂಥದ್ದು ಕರ್ನಾಟಕದ ಅತ್ಯಂತ ಸುಂದರ ರಸ್ತೆಗಳಲ್ಲಿ ಒಂದು, ಅದುವೇ ಚಾರ್ಮಾಡಿ ಘಾಟ್. ಇದು ಕೇವಲ ಹೈವೇ ಅಲ್ವಾ ಅಂತ ಅನಿಸಬಹುದು ನಿಮಗೆ, ಆದರೆ ನನಗೆ ಇದು ಏನೋ ಒಂಥರ ಖುಷಿ. ಬದುಕು ಎಷ್ಟು ತಿರುವುಗಳನ್ನು ತಂದುಕೊಡುತ್ತದೋ ಈ ಘಾಟ್ ಸಹ ಅಷ್ಟೇ ತಿರುವುಗಳಿಂದ ತುಂಬಿದೆ. ಆದರೆ ನೆನಪಿರಲಿ, ಪ್ರತಿಯೊಂದು ತಿರುವಿನ ಮುಂದೆ ಒಂದು ಹೊಸ ದೃಶ್ಯ ಸಿಕ್ಕೀತು ಅನ್ನೋ ಭರವಸೆ ಇದ್ದೇ ಇರುತ್ತೆ. ಬನ್ನಿ ಹಾಗಿದ್ರೆ ಈ ಚಾರ್ಮಾಡಿಯ ಒಂದು ಸುಂದರ ಪ್ರಯಾಣವನ್ನು ಜೊತೆಯಾಗಿ ಆನಂದಿಸೋಣ. ಈ ಚಾರ್ಮಾಡಿಯಲ್ಲಿ ಆಗುಂಬೆ ಥರ ಯಾವತ್ತೂ ಮಳೆ ಬರೋದಿಲ್ಲ ಆಯಿತಾ. ಆಗುಂಬೆ ಒಂದು ರೈನ್ ಫಾರೆಸ್ಟ್ ಥರನೇ, ಆದರೆ ಇಲ್ಲಿ ಯಾವತ್ತೂ ಮಳೆ ಬರೋದಿಲ್ಲ. ಕೆಲವೊಮ್ಮೆ ಮಳೆ ಬರ್ತದೆ. ಈ ಮಳೆಗಾಲದಲ್ಲಿ ಇಲ್ಲಿ ಬರೋದು ಒಂದು ಸ್ವಲ್ಪ ಖುಷಿ. ಈ ಆಗುಂಬೆ ಅಂತ ಆದರೆ ಯಾವಾಗ ಬಂದರೂ ಸಹ ನಿಮಗೆ ಅಲ್ಲಿ ಮಳೆ ಬರೋದ್ರಿಂದ ಒಂದು ಸ್ವಲ್ಪ ಜಾಲಿ, ಒಂದು ಒಳ್ಳೆಯ ವೆದರ್ ಇರ್ತದೆ. ಬಟ್ ಇಲ್ಲಿ ಮಳೆಗಾಲದಲ್ಲಿ ಮಾತ್ರ. ಬಟ್ ಇಲ್ಲಿ ಮಳೆ ಬಂದರೆ ಅಂತೂ ನಿಲ್ಲೋದಿಲ್ಲ, ಅಷ್ಟೊಂದು ಜೋರಲ್ಲಿ ಮಳೆ ಬರ್ತದೆ. ಸೊ ನೀವು ಕೂಡ ಖಂಡಿತ ಚಾರ್ಮಾಡಿಯನ್ನು ಪ್ಲ್ಯಾನ್ ಮಾಡಿ ಈ ಚಾರ್ಮಾಡಿ ಘಾಟನ್ನು ಕ್ರಾಸ್ ಮಾಡಿ ಚಿಕ್ಕಮಗಳೂರು, ದೇವರಮನೆ, ಕೊಟ್ಟಿಗೆಹಾರ. ಸೊ ಕೊಟ್ಟಿಗೆಹಾರ ಹೋದರೆ ಖಂಡಿತ ನೀರು ದೋಸೆ ಅಂತೂ ತಿನ್ನಲೇಬೇಕು. ಅಲ್ಲಿ ಸಾಕಷ್ಟು ಹೋಟೆಲ್ಗಳಿದೆ ನೀರು ದೋಸೆಯನ್ನು ಕೊಡುವಂತಹ ಹೋಟೆಲ್ಗಳು. ನೀರು ದೋಸೆ ಮತ್ತು ಚಟ್ನಿ, ನೀರು ದೋಸೆ ಮತ್ತು ಸಾಂಬಾರು, ನೀರು ದೋಸೆ ಮತ್ತು ಮೀನು ಸಾರು, ಯಾವ್ದು ಬೇಕು ಅದೆಲ್ಲ. ಚಿಕನ್ ಸಾರು ಬೇಕಾದ್ರೆ ಚಿಕನ್ ಸಾರು. ಸೊ ಸುಮಾರು ಹೋಟೆಲ್ಗಳಿದೆ. ಸೊ ಖಂಡಿತ ಇವತ್ತು ಟೈಮ್ ಆದರೂ ಅಲ್ಲಿಗೂ ಕೂಡ ಹೋಗುವ. ಸೊ ಸದ್ಯಕ್ಕೆ ಚಾರ್ಮಾಡಿಯನ್ನು ಹತ್ತುವ. ಈ ಚಾರ್ಮಾಡಿಯನ್ನು ಹತ್ತಬೇಕಂತಾದರೆ ಟೋಟಲ್ ಆಗಿ 12 ಕರ್ವ್ಸ್ ಇದೆ ಆಯಿತಾ. ಈ ಹೇರ್ ಪಿನ್ ಬೆಂಡ್ ಅಂತ ಏನು ಹೇಳ್ತೇವೆ ಅದಿದೆ. ಸೊ ನಾವೀಗ ಇಷ್ಟರವರೆಗೆ ಸುಮಾರು ಘಾಟ್ಗಳನ್ನು ಹತ್ತಿದ್ದೇವೆ. ಅದರಲ್ಲಿ ಈ ಆಗುಂಬೆ ಘಾಟ್ ಆಗಿರ್ಬೋದು, ಅಥವಾ ಮಡಿಕೇರಿಯ ಸಂಪಾಜೆ ಘಾಟ್ ಆಗಿರ್ಬೋದು, ಮತ್ತು ಚಾರ್ಮಾಡಿ ಘಾಟ್. ಸೊ ಚಾರ್ಮಾಡಿ ಘಾಟ್ ಅನ್ನೊಂದು 4, 5, 6 ಸಲ ಹತ್ತಿದ್ದೇನೆ. ಒಮ್ಮೆ ಆ್ಯಕ್ಟಿವಾದಲ್ಲಿ ಹತ್ತಿದರೆ ಒಂದು 5 ಸಲ ಬೈಕಲ್ಲಿ ಹತ್ತಿದ್ದೇನೆ. ಸೊ ಅಷ್ಟೇನು ಟಫ್ ಇಲ್ಲ. ಬಟ್ ಆಗುಂಬೆ ಅನ್ನು ಕಂಪೇರ್ ಮಾಡಿದರೆ ಆಗುಂಬೆ ಸ್ವಲ್ಪ ಟಫ್ ಇದಕ್ಕಿಂತ. ಬಟ್ ಒಂದು ಒಳ್ಳೆಯ ವೆದರಿಗೆ ಈ ಚಾರ್ಮಾಡಿ ಘಾಟನ್ನು ಹತ್ತುವಂತಹ ಖುಷಿ ಬೇರೆಯೇ. ಅದು ಕೂಡ ಬೈಕಲ್ಲಿ ಸೋಲೋ ಆಗಿ ಹತ್ತುವಂತಹ ಖುಷಿ ಬೇರೆಯೇ. ಇವತ್ತು ಸಂಡೇ ಆಗಿರೋದ್ರಿಂದ ಸಾಕಷ್ಟು ಬೈಕ್ಗಳನ್ನು ನಾವು ನೋಡ್ಬೋದು, ಸಾಕಷ್ಟು ರೈಡರ್ಸ್ಗಳನ್ನು ನಾವು ನೋಡ್ತಾ ಇರ್ಬೋದು. ಸೊ ಹೋಗ್ತಾ ಹೋಗ್ತಾ ಇನ್ನಷ್ಟು ಜನ ಸಿಗ್ತಾರೆ. ಮತ್ತು ಇಲ್ಲಿ ಆನೆ ಕೂಡ ಇದೆ ಅಂತೆ. ಅಂದರೆ ಲಾಸ್ಟ್ ಟೈಮ್ ನೀವು ನೋಡ್ತಾ ಇರ್ಬೋದು, 1-2 ಸಲ ಬಂದಿತ್ತು ಮೂಡಿಗೆರೆ ಬೈರ ಅಂತ. ಸೊ ಅದು ಬಂದರೆ ಒಂದು ಒಳ್ಳೆಯ ಕಂಟೆಂಟ್ ಆಗ್ತದೆ. ಬಟ್ ಬೇಡ ಬರೋದು, ನಮಗೆ ಕಂಟೆಂಟ್ ಬೇಡ, ಜೀವ ಮುಖ್ಯ ಅಲ್ವಾ. ಚಾರ್ಮಾಡಿ ಘಾಟಿ ಅಥವಾ ಯಾವುದೇ ಒಂದು ಘಾಟಿಯಲ್ಲಿ ಮರ ಎಲ್ಲ ಬಿದ್ದರೆ ತುಂಬಾ ಕಷ್ಟ ಆಯಿತಾ. ಯಾಕಂದರೆ ಆ ಮರವನ್ನು ತೆಗಿಲಿಕ್ಕೆ, ಒಂದು ವೇಳೆ ಅದು ದೊಡ್ಡ ಮರ ಆಗಿದ್ದರೆ ಅದನ್ನು ತೆಗಿಲಿಕ್ಕೆ JCB ಒಂದ ಕೆಳಗಡೆಯಿಂದ ಬರಬೇಕು, ಒಂದ ಮೇಲುಗಡೆಯಿಂದ ಬರಬೇಕು. ಸೊ ಬ್ಲಾಕ್ ಅಂತೂ ಖಂಡಿತ ಆಗುತ್ತೆ. ಸೊ ಇಲ್ಲೆಲ್ಲ ಮರಗಳೆಲ್ಲ ಬಿದ್ದರೆ ತುಂಬ ಕಷ್ಟ ಅಂತ. ಸೊ ನಾವು ಈ ಜಾಗಗಳನ್ನೆಲ್ಲ ಎಕ್ಸ್ಪ್ಲೋರ್ ಮಾಡುವಾಗ ಅಥವಾ ಘಾಟ್ ಸೆಕ್ಷನಲ್ಲಿ ಹೋಗ್ತಾ ಇರುವಾಗ, ಒಬ್ಬರೇ ಹೋಗ್ತಾ ಇರುವಾಗ ತುಂಬ ಸ್ಲೋ ಹೋಗೋದೇ ಒಳ್ಳೆಯದು. ಏನಂದರೆ ಒಂದು ನೇಚರನ್ನು ಫೀಲ್ ಮಾಡಿ ಹೋಗ್ಬೋದಲ್ಲ ಅಂತ ಒಂದು ಖುಷಿಯಲ್ಲಿ. ಬಟ್ ಹೋಗ್ತಾ ಇರುವಾಗ ಈ ಥರ ಸೈಡಲ್ಲೆಲ್ಲ ನಿಲ್ಲಿಸಿ ಹೋದರೆ
ಪೊಲೀಸವರು ಬಂದರೂ ತಗೊಂಡು ಹೋಗ್ತಾರೆ ಏನನ್ನ, ಬೈಕನ್ನು, ನಮ್ಮನ್ನು ಕೂಡ. ಸೊ ಹಾಗಾಗಿ ತುಂಬ ಸ್ಟ್ರಿಕ್ಟ್ ಆಗಿದೆ. ಚಾರ್ಮಾಡಿಯಲ್ಲಿ ಗಾಡಿ ನಿಲ್ಲಿಸ್ಲಿಕ್ಕಿಲ್ಲ, ವಾಟರ್ ಫಾಲ್ಸ್ ಮುಂದೆ ನಿಲ್ಲಿಸ್ಲಿಕ್ಕಿಲ್ಲ, ಮತ್ತು ವ್ಯೂ ಪಾಯಿಂಟ್ ಹತ್ರ ನಿಲ್ಲಿಸ್ಲಿಕ್ಕಿಲ್ಲ ಅಂತ. ಬಟ್ ಸ್ವಲ್ಪ ಹೊತ್ತು ನಿಲ್ಲಿಸ್ತಾರೆ. ಸೊ ನಾವು ಕೂಡ ಖಂಡಿತ ನಿಲ್ಲಿಸ್ತೀವಿ. ಸೊ ತುಂಬ ಹೊತ್ತೇನು ನಿಲ್ಲಿಸಲ್ಲ. ನಿಮಗೂ ಕೆಲವು ಜಾಗಗಳನ್ನು ತೋರಿಸ್ತೇನೆ, ಮತ್ತು ಈ ಮಳೆಗಾಲದಲ್ಲಿ ಚಾರ್ಮಾಡಿ ಯಾವ ಥರ ಇದೆ ಅಂತ ನಿಮಗೆ ತೋರಿಸಲಿಕ್ಕೆ ಹೋಗ್ತಿರುವಂಥದ್ದು. ನೀ ಬಂದು ಬಳಿ ನೀ ಬಂದು ಈ ಸ್ವಪ್ನದ ಗಾಯ ನೋಡು, ನನ್ನಲ್ಲೇ ಇದೆ ಗೊಂದು, ನಿನ್ನ ಮೇಲೆ ಮುದ್ದಾದ ಸೇಡು, ಹೇಳಲು ಹೋದರೆ ಸಾವಿರ ಮಾತಿದೆ, ಬೆಳ್ಳಿಯ ಮೋಡಕ್ಕೂ ನಿನ್ನದೇ ಚಾಪಿದೆ. ಈಗ ಲೈಟಾಗಿ ಫಾಗ್ ಸ್ಟಾರ್ಟ್ ಆಯಿತು. ಸೊ ಜೋರು ಮಳೆ ಇದ್ದಾಗ ಬಂದರೆ ಫಾಗ್ ಇನ್ನೂ ಜಾಸ್ತಿ ಇರ್ತದೆ, ಏನು ವಿಸಿಬಿಲಿಟಿ ಇರೋದಿಲ್ಲ. ನಿಮ್ಮ ಹತ್ರ ಫಾಗ್ ಲೈಟ್ ಇದ್ದೇ ಇರಬೇಕು. ಸೊ ಆಗಾಗ ಮಾತ್ರ ನೀವು ಹೋಗಲಿಕ್ಕೆ ಸಾಧ್ಯ, ಅಷ್ಟೊಂದು ಫಾಗ್ ಇರ್ತದೆ. ಬಟ್ ಈ ಸಲ ಅಷ್ಟೊಂದು ಫಾಗ್ ಇಲ್ಲ. ನಾವು ಈಗ ತುಂಬ ಎತ್ತರ ಬಂದರೂ ಕೂಡ ಅಷ್ಟೊಂದು ಫಾಗ್ ಕಾಣಿಸ್ತಾ ಇಲ್ಲ. ಸೊ ನೋಡುವ, ಮುಂದೆ ಕಾಣ್ಬೋದು, ಕಾಣದೇನೆ ಇರಬಹುದು. ಆದರೆ ಜಾಸ್ತಿಯಾಗಿರಲಿರುವಂಥದ್ದು ಮಂಗಳೂರಿನವರೇ, ಮಂಗಳೂರು ಉಡುಪಿಯವರೇ. ಸೊ ಅದೇ ಅಲ್ಲ, ಲೋಕದ ನಿಯಮ ಹಾಗೆ. ನಮ್ಮ ಹತ್ರ ಏನಿಲ್ವೋ ಅದನ್ನೇ ನಾವು ಪ್ರೀತಿಸ್ತೇವೆ. ಸೊ ಈಗ ನೋಡಿ, ನಮ್ಮ ಹತ್ರ ಬೀಚ್ ಇದೆ, ಆದರೆ ನಾವು ಬೀಚಿಗೆ ಹೋಗೋದಿಲ್ಲ. ಯಾಕೆ? ಅದನ್ನು ನಾವು ಡೈಲಿ ನೋಡಿ ಅಭ್ಯಾಸ ಆಗಿರುತ್ತೆ. ಬಟ್ ಇಲ್ಲಿ ಅವರಿಗೆ ಪರ್ವತಗಳಿದೆ, ಆದರೆ ಪರ್ವತಗಳಿಗೆ ಹೋಗೋದಿಲ್ಲ. ಹೋಗಂತೂ ಜಾಸ್ತಿ ಆಗ್ತಾಯಿದೆ. ಈಗ ಒಂದು ಸಣ್ಣ ರೀಲ್ ಮಾಡ್ಕೊಂಡು ಬರೋಣ. ಕಣ್ಣಿನ ಕಡಲಲ್ಲಿ ಮುಳುಗಡೆಯಾಗಿದೆ ನಾನೇ ಬಿಟ್ಟ ದೋಣಿ, ನಿನ್ನೆಯ ಪ್ರಶ್ನೆಗೆ ಉತ್ತರ ಎಲ್ಲಿದೆ, ಅವಳು ತುಂಬ ಮೌನಿ, ಮೊದಲಿನಿಂದ ಮೋಹಿಸುವೆನು, ಮರಳಿ ಬಂದರೆ ಅವಳು, ನನಗೂ ಗೊತ್ತು ಅವಳು ಬರಳು ನನ್ನ ಸ್ವಪ್ನದಲ್ಲೂ. ಸೊ ಒಂದು ಸಣ್ಣ ರೀಲ್ ನೋಡ್ಕೊಂಡು ಬಂದ್ರಿ. ಸೊ ಇದೇ ಈ ಒಂದು ಗೋಪ್ರೋ ಮೌಂಟ್ನ ವಿಶೇಷತೆ. ಅದೇನೆಂದರೆ, ನಾನೀಗ ಇದನ್ನು ಮೋಟೋ ವೈಬ್ ಇಂಡಿಯಾದವರಿಂದ ತೊಗೊಂಡದಾಯ್ತಾ. ಸೊ ನೀವೀಗ ಒಳ್ಳೆ ಒಂದು ರೀಲ್ ಅಂತಹ ಸ್ಪಾಟ್ ಬಂದರೆ ನೀವು ಅದನ್ನೇ ಟರ್ನ್ ಮಾಡ್ಬೋದು. ಈ ಮೌಂಟ್ ಏನಿದೆ ಅದನ್ನು 360 ಮೌಂಟ್ ಅಂತ ಹೇಳ್ತಾರೆ. ಅದನ್ನು ನಿಮಗೆ ರೀಲಿಗೆ ಬೇಕಾದರೂ ಟರ್ನ್ ಮಾಡ್ಬೋದು, ಅಥವಾ ನೀವು ನಾರ್ಮಲ್ ಈಗ ನಾವು ಯೂಟ್ಯೂಬ್ ವೀಡಿಯೋ ಏನಿದೆ ಆ ಥರ ಕೂಡ ಟರ್ನ್ ಮಾಡ್ಬೋದು. ಸೊ ಅದೇ ಒಂದು ವಿಶೇಷತೆ. ನೀವೇನಾದರೂ ಮೋಟೋ ವ್ಲಾಗರ್ ಆಗಿದ್ದರೆ, ಅಥವಾ ನೀವೇನಾದರೂ ಈ ರೀಲ್ಸ್ ಅಥವಾ ಯೂಟ್ಯೂಬ್ ವೀಡಿಯೋ ಮಾಡೋದಂತಾದರೆ, ಈ ಮೋಟೋ ವೈಬ್ ಇಂಡಿಯಾದವರಿಂದ ಈ ಒಂದು 360 ಮೌಂಟನ್ನು ತೊಗೊಳ್ಬೋದು ಆಯಿತಾ. ಸೊ ಬೇರೆ ಅಂತಾದರೆ, ನಾನೀಗ ಮೊದಲು ಈ ರೀಲ್ಸ್ ಮಾಡಬೇಕಂತ ಆದರೆ ಬೈಕ್ ನಿಲ್ಲಿಸಿ ಬೇರೆ ಮೌಂಟ್ ಹಾಕಿ ಆಮೇಲೆ ರೀಲ್ಸ್ ಮಾಡಬೇಕಿತ್ತು. ಬಟ್ ಇದರಲ್ಲಿ ಹಾಗೆಲ್ಲ. ಸೊ ನಿಮಗೇನಾದರೂ ರೀಲ್ಸ್ ಮಾಡಬೇಕು, ಒಂದು ಒಳ್ಳೆಯ ವ್ಯೂ ಬಂತಂತ ಹೇಳಿದರೆ ಈ ಥರ ಟರ್ನ್ ಮಾಡಿದರೆ ಆಯಿತು, ಅಲ್ಲೇ ರೀಲ್ ಆಗುತ್ತೆ. ಸೊ ಹಾಗಾಗಿ ಖಂಡಿತ ನೀವು ಕೂಡ ನಿಮ್ಮ ಹೆಲ್ಮೆಟಿಗೆ ಯಾವ ಥರದ್ದು ಬೇಕು ಆ ಥರದ್ದೇ ಡಿಸೈನ್ ಮಾಡಿ ಕೊಡ್ತಾರೆ. ನಿಮ್ಮ ಹತ್ರ ಆಕ್ಸರ್ ಇದ್ದರೆ ಅದಕ್ಕೆ ಕಸ್ಟಮೈಸ್ ಮಾಡಿ ಕೊಡ್ತಾರೆ. ಮತ್ತು ಇನ್ನೊಂದು ವಿಶೇಷತೆ ಏನಂದರೆ, ಇವರು ಸ್ಪೋರ್ಟ್ಸ್ ಹೆಲ್ಮೆಟಿಗೂ ಕೂಡ ಇವರು ಚಿನ್ ಮೌಂಟನ್ನು ಕಸ್ಟಮೈಸ್ ಮಾಡಿ ಕೊಡ್ತಾರೆ. ಸೊ ಅದೊಂದು ತುಂಬ ಖುಷಿ ಆಯಿತು. ಯಾಕಂದರೆ ಸ್ಪೋರ್ಟ್ಸ್ ಹೆಲ್ಮೆಟಿಗೆ ಚಿನ್ ಮೌಂಟ್ ಸಿಗೋದು ತುಂಬಾ ಕಷ್ಟ. ಸೊ ನಿಮ್ಮ ಹತ್ರ ಯಾವ ಹೆಲ್ಮೆಟ್ ಇದೆ ಆ ಎಲ್ಲ ಹೆಲ್ಮೆಟಿಗೆ ಅವರು ಕಸ್ಟಮೈಸ್ ಮಾಡಿ ಕೊಡ್ತಾರೆ. ಫುಲ್ ಫಾಗ್ ಆಗಿಬಿಟ್ಟಿದೆ, ಏನೂ ಕಾಣಿಸ್ತಾ ಇಲ್ಲ ಈಗ. ಸೊ ಈಗ ನಾನು ಇದನ್ನು ಓಪನ್ ಮಾಡಬೇಕಾಗ್ತದೆ. ಇನ್ನೆಲ್ಲ ನಿಮಗೆ ಇಲ್ಲಿ ರೀಲ್ಸ್ ಮಾಡೋರು ಅಥವಾ ವಿಡಿಯೋ ಮಾಡೋರು ಎಲ್ಲರೂ ಸಿಗ್ತಾರೆ ನೋಡಿ. ಒಂದೊಂದು ಕಡೆ ರೀಲ್ಸ್ ಮಾಡೋರು ಸಿಗ್ತಾರೆ. ಬಟ್ ಸೂಪರ್ ಇದೆ, ಸೂಪರ್ ವೆದರ್ ಮಾರೆ. ಒಂದು 10ವರೆಗೆ ಈ ಥರದ ವೆದರ್ ಸಿಕ್ಕಿದರೆ ಇನ್ನೇನು ಬೇಕು ನಮಗೆ ಅಲ್ವಾ. ಸೊ ಆಗಲೇ ನಾನು ಏನು ಹೇಳ್ತಾ ಇದ್ದೆ ಅಂದರೆ, ಇಲ್ಲಿ ಅವರೆಲ್ಲ ಬೀಚಿಗೆ ಬರ್ತಾರೆ. ಮಂಗಳೂರಿನವರೆಲ್ಲ, ಮಂಗಳೂರು ಉಡುಪಿಯವರೆಲ್ಲ ಯಾರ ಹತ್ರ ಬೀಚ್ ಇದೆ ಅವರೆಲ್ಲ ಈ ಪರ್ವತಗಳಿಗೆ ಬರ್ತಾರೆ, ಈ ಫಾಗನ್ನೆಲ್ಲ ಅನುಭವಿಸಲಿಕ್ಕೆ ಬರ್ತಾರೆ. ನೋಡಿ ಫುಲ್ ಬ್ಲಾಕ್ ಆಗ್ತಾ ಬಂತು. ಇಲ್ಲಿ ನೋಡಿ ರೀಲ್ಸ್ ನಾ ಹೇಳಿ ಸುಮ್ಮನೆನಾ. ಸೊ ಈ ಥರ ರೋಡಲ್ಲೆಲ್ಲ ಇಟ್ಟರೆ ಏನು ಮಾಡೋದು ನಾವು ಹೇಳಿ. ಹಾಯ್
ಇರೋದು. ನೋಡಿ ಹೇಳಿಲ್ವಾ ನಾನು. ನೋಡಿ ರೀಲ್ಸ್ ಸೂಪರ್ ಸ್ಟಾರ್ಸ್ ಇದ್ದಾರೆ ನೋಡಿ. ಈ ಥರ ಮಾಡಿದರೆ ಹೇಗೆ ರೀ? ಸೈಡ್ಗೆ ಹೋಗಿರಿ. ನೋಡಿ ವಾಟರ್ಫಾಲ್. ನಾವು ಬರುವಾಗ ನೋಡಿ ಫುಲ್ ವೆದರೇ ಸೂಪರ್ ಆಗಿಬಿಟ್ಟಿದೆ. ಎಲ್ಲರೂ ನಿಲ್ಲಿಸಿ ಜಾಲಿಯಾಗಿದ್ದಾರೆ. ಸೊ ಕೆಲವೊಮ್ಮೆ ಇಲ್ಲಿ ಪೊಲೀಸ್ ಇರ್ತಾರೆ, ಬಟ್ ಇವತ್ತಂತೂ ಖಂಡಿತ ಇರಲೇಬೇಕು. ಯಾಕಂದರೆ ಇವತ್ತು ವೀಕೆಂಡ್ ಆಗಿರೋ ಕಾರಣ ಪೊಲೀಸ್ ಅಂತೂ ಇರಲೇಬೇಕು. ಈ ಥರ ಬಸ್ಸೆಲ್ಲ ಇಂತಹ ವ್ಯೂ ಏನೂ ಕಾಣಲಿಕ್ಕಿಲ್ಲ ಗಾಡಿ ನಿಲ್ಲಿಸಿದ್ರೆ. ಚಾರ್ಮಾಡಿ ಘಾಟ್ ಎಂಡ್ ಆಯ್ತು ಅಂತ ಅನ್ಕೋಬೇಡಿ. ಈಗ ಇಲ್ಲಿಂದ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇರೋದು ಒಂದು ಅದ್ಭುತ ಪ್ರಕೃತಿ ಸೌಂದರ್ಯವನ್ನು ಸವಿಯೋಕೆ. ಕೊಟ್ಟಿಗಾರದಿಂದ ಕೇವಲ 15 ಕಿಲೋಮೀಟರ್ ದೂರದಲ್ಲಿರೋ ದೇವರ ಮನೆ ವ್ಯೂ ಪಾಯಿಂಟ್ಗೆ. ರೋಡ್ ಅಷ್ಟೇನು ಚೆನ್ನಾಗಿಲ್ಲ, ಬಟ್ ಡೆಸ್ಟಿನೇಷನ್ ನೋಡಿದ ಮೇಲೆ ಇದೆಲ್ಲ ಮರ್ತೋಗುತ್ತೆ. ವ್ಯೂ ಪಾಯಿಂಟ್ ಕಡೆ ಹೋಗ್ತಾ ಇದ್ದೇವೆ. ಸೊ ದೇವರ ಮನೆ ವ್ಯೂ ಪಾಯಿಂಟಿಗೆ ಮೋಸ್ಟ್ಲಿ ನನ್ನ ಪ್ರಕಾರ ಎಂಟ್ರಿ ಫೀಸ್ ಇಲ್ವಾ ಅಂತ, ಹಾಗಾಗಿ ಎಲ್ಲರೂ ಫ್ರೀಯಾಗಿ ಹೋಗ್ತಾ ಇದ್ದಾರೆ. ಸೊ ಈ ಕಡೆಯಿಂದ ಮೇಲೆ ಹೋಗಬೇಕು. ಬಟ್ ಈಗ ಜೋರು ಫಾಗ್ ಬಂದರೆ ಯಾವುದೂ ವ್ಯೂ ಕಾಣಲಿಕ್ಕಿಲ್ಲ. ಬಟ್ ನೋಡುವ, ಟ್ರೈ ಮಾಡೋದ್ರಲ್ಲಿ ಟ್ರೈ ಮಾಡಿದರೆ ದೇವರೇ ಸಿಗ್ತಾರಂತೆ, ವ್ಯೂ ಸಿಗಲ್ವಾ ಅಲ್ವಾ? ಸೊ ಹಾಗೆ ಹೋಗುವ. ಬ್ಯಾಟ್ರಿ ಕೂಡ ಖಾಲಿ ಆಯ್ತಾಯ್ತಾ, ಸೀದಾ ಹೋಗುವ, ಮೇಲೇ ಸಿಗುವ ಬನ್ನಿ. ವೀಕ್ಷಕರೇ ನೋಡಿ ಯಾವ ಥರ ಇದೆ ದೇವರ ಮನೆ ವೆದರ್ ಅಂತ. ಆಗ ಫುಲ್ ಫಾಗ್ ಆಗಿತ್ತು, ಅದರ ಮೊದಲು ಸ್ವಲ್ಪ ಬಿಸಿಲಿತ್ತು, ಈಗ ಜೋರು ಮಳೆ, ಆದರೆ ಸ್ವಲ್ಪ ವ್ಯೂ ಕಾಣ್ತಾ ಇದೆ. ಸೊ ನೋಡುವ, ನಿಮ್ಗೊಂದು ವ್ಯೂ ತೋರಿಸ್ತೇನೆ ಇಲ್ಲಿ. ಸೊ ನೋಡಿ ಸ್ವಲ್ಪ ವ್ಯೂ ಕಾಣಿಸ್ತಾ ಇದೆ. ಸೊ ಆ ಕಡೆ ಅಲ್ಲೆಲ್ಲ ಮೇಲ್ಗಡೆ ಎಲ್ಲ ಹೋಗ್ಬೋದು, ಜನರು ಹೋಗ್ತಾ ಇದ್ದಾರೆ. ಆದರೆ ಅಲ್ಲಿ ಹೋಗೋಷ್ಟಿಗೆ ಸುಸ್ತಾಗಿಬಿಡುತ್ತೆ, ಯಾಕಂದರೆ ಹೆಲ್ಮೆಟ್ ಕೂಡ ಇದೆಯಲ್ಲ, ಹೆಲ್ಮೆಟ್ ಹಾಕಿ ನಡೆಯೋದು ತುಂಬ ಕಷ್ಟ. ಸೊ ಹಾಗಾಗಿ ನೀವೇನಾದರೂ ದೇವರ ಮನೆ ಬರೋದಂತ ಆದರೆ ಇಲ್ಲಿ ಯಾವುದೇ ಎಂಟ್ರಿ ಫೀಸ್ ಇಲ್ಲ ಆಯಿತಾ. ಸೊ ನೀವು ಆರಾಮ್ಸೆ ಬರ್ಬೋದು. ಒಂದು ಮಳೆಗಾಲದಲ್ಲೇ ಬಂದರೆ ಉತ್ತಮ, ಯಾಕಂದರೆ ಈ ಥರ ಸೂಪರ್ ಬ್ಯೂಟಿಫುಲ್ ಆದಂತಹ ವೆದರ್. ಬೈಕ್ ರೈಡ್ ಅಂದರೆ ಸ್ಪೀಡ್ ಅಲ್ಲ, ಬೈಕ್ ರೈಡ್ ಅಂದರೆ ಫ್ರೀಡಮ್. ನೇಚರ್ನ ಅನುಭವಿಸಿ ಹೋಗುವಂಥದ್ದೇ ನಿಜವಾದ ರೈಡರ್. ಇದು ನನ್ನ ಯಾತ್ರೆ, ಇದು ನಿಮ್ಮೊಂದಿಗೆ ನನ್ನ ಯಾತ್ರೆ. ಮುಂದಿನ ವಿಡಿಯೋದಲ್ಲಿ ಚಾರ್ಮಾಡಿ ಬೆಟ್ಟದ ನಡುವೆ ಇರುವಂತಹ ಪುಟ್ಟ ಅಷ್ಟೇ ಸುಂದರ ಗ್ರಾಮವನ್ನು ನಿಮಗೆ ತೋರಿಸ್ತೇನೆ. ಸದ್ಯಕ್ಕೆ ಈ ವಿಡಿಯೋದಲ್ಲಿ ಇಷ್ಟೇ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿ ಯು, ಟೇಕ್ ಕೇರ್, ಬಾಯ್ ಬಾಯ್.